Welcome back to the another session of Java programming. In this session, we are going to discuss about a keyword, super keyword. In the previous session, we discussed about inheritance and multi-level inheritance. ಅಲ್ಲಿ ನಾವು ಸಬ್ ಕ್ಲಾಸ್ ಇಂದ ಸೂಪರ್ ಕ್ಲಾಸ್ ನ ಆಕ್ಸೆಸ್ ಮಾಡ್ಬೇಕಂದ್ರೆ ಅಲ್ಲಿ ನಾವು ಸೂಪರ್ ಅನ್ನ ಕೀವರ್ಡ್ ನ ಯೂಸ್ ಮಾಡಬಹುದು. ಸೂಪರ್ ಕೀವರ್ಡ್ ಆಲ್ವೇಸ್ ರೆಫರ್ಸ್ ಟು ದಿ ಇಮಿಡಿಯೇಟ್ ಸೂಪರ್ ಕ್ಲಾಸ್. ಸೊ ಈಗ ಎ ಬಿ ಸಿ ಅಂತ ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್ ಅಲ್ಲಿ ಕ್ರಿಯೇಟ್ ಮಾಡಿದ್ರೆ ಬಿ ಇಂದ ನೀವು ಸೂಪರ್ ಅಂತ ರೆಫರ್ ಮಾಡಿದ್ರೆ ಇಟ್ ರೆಫರ್ಸ್ ಟು ಎ. ಇಫ್ ಯು ರೆಫರ್ ಸೂಪರ್ ಫ್ರಮ್ ಸಿ ಇಟ್ ರೆಫರ್ಸ್ ಟು ಬಿ ಅಂಡ್ ಸೋ ಆನ್. ಸೊ ಸೂಪರ್ always refers to the immediate superclass. So we can use super in three ways. Super can be used to refer immediate parent class instance variable. Andre data members idella adana refer madake use ಮಾಡಬಹುದು. And you can also use it to invoke the parent class method. And the third use is to invoke immediate parent class constructor. So we can use super keyword to access the class variable, method, and constructor. Let us see how to invoke a superclass constructor from a subclass. So subclass can call the constructor of superclass. Normal agi subclass inda superclass methods na access ಮಾಡ್ತೀವಿ. ಇಲ್ಲಿ ನಾವೇನ್ ಮಾಡ್ತಾ ಇದೀವಿ, ಸೂಪರ್ ಅನ್ನ ಕೀವರ್ಡ್ ಯೂಸ್ ಮಾಡಿ ಸೂಪರ್ ಕ್ಲಾಸ್ ಅಲ್ಲಿರುವ ಕನ್ಸ್ಟ್ರಕ್ಟರ್ಸ್ ನ ನಾವು ಕಾಲ್ ಮಾಡ್ತಾ ಇದೀವಿ. ಏನ್ ಯೂಸ್ ಮಾಡೋದು, ಸೂಪರ್ ಆಫ್ ಆರ್ಗ್ಯುಮೆಂಟ್ ಲಿಸ್ಟ್. ಅಂದ್ರೆ ಸೂಪರ್ ಕ್ಲಾಸ್ ಅಲ್ಲಿ ಏನಿದೆಯೋ ಅದೊಂದು ಆರ್ಗ್ಯುಮೆಂಟ್ ಲಿಸ್ಟ್ ನ ನಾವು ಪಾಸ್ ಮಾಡಬೇಕು. ಸೂಪರ್ ಶುಡ್ ಬಿ ದ ಫಸ್ಟ್ ಸ್ಟೇಟ್ಮೆಂಟ್ ಇನ್ ಸಬ್ ಕ್ಲಾಸ್ ಕನ್ಸ್ಟ್ರಕ್ಟರ್. ಸಬ್ ಕ್ಲಾಸ್ ಕನ್ಸ್ಟ್ರಕ್ಟರ್ ಅಲ್ಲಿ ಏನೇನು ಕೆಲಸ ಮಾಡ್ಬಿಟ್ಟು ಆಮೇಲೆ ಸೂಪರ್ ಕೀವರ್ಡ್ ನ ಯೂಸ್ ಮಾಡಂಗಿಲ್ಲ. ಫಸ್ಟ್ ಲೈನ್ ನಮ್ಮ ಸಬ್ ಕ್ಲಾಸ್ ಕನ್ಸ್ಟ್ರಕ್ಟರ್ ಅಲ್ಲಿ ಸೂಪರ್ ಕೀವರ್ಡ್ ಇರಬೇಕು. ಅಂಡ್ ಕನ್ಸ್ಟ್ರಕ್ಟರ್ಸ್ ಆರ್ ಎಕ್ಸಿಕ್ಯೂಟೆಡ್ ಫ್ರಮ್ ದ ಸೂಪರ್ ಕ್ಲಾಸ್ ಟು ದಿ ಸಬ್ ಕ್ಲಾಸ್. ಯಾವಾಗಲೂ ಸೂಪರ್ ಕ್ಲಾಸ್ ಕನ್ಸ್ಟ್ರಕ್ಟರ್ ಫಸ್ಟ್ ಎಕ್ಸಿಕ್ಯೂಟ್ ಆಗುತ್ತೆ, ಆಮೇಲೆ ಸಬ್ ಕ್ಲಾಸ್ ಕನ್ಸ್ಟ್ರಕ್ಟರ್ ಎಕ್ಸಿಕ್ಯೂಟ್ ಆಗುತ್ತೆ. This is an example. Here we have three classes, class A, B and C. So illi A is the superclass of B and B is the superclass of A. So we have three classes A, B and C. So which is the superclass of C? B. And which is the superclass of B? It is A. So we have three classes. ನಾವೇನ್ ಮಾಡ್ತಾ ಇದೀವಿ, ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದೀವಿ ಸಿ ಇಂದ, ಅಂದ್ರೆ C's constructor will be invoked. C's constructor is taking three arguments, whereas one argument is in A, the second argument is in B, and the third argument is in C. So ನಾವು ಇಲ್ಲಿಂದ ಕಾಲ್ ಮಾಡುವಾಗ ನೀವು ಇಲ್ಲಿ ಎ ಬಿ ನ ಡೈರೆಕ್ಟ್ ಆಗಿ ಅಸೈನ್ ಮಾಡ್ಬೇಕಾಗಿಲ್ಲ. ನಾವೇನ್ ಮಾಡ್ಬೇಕು, ಸೂಪರ್ ಅಂತ ಕಾಲ್ ಮಾಡ್ಬೋದು. ವಾಟ್ ಸೂಪರ್ ರೆಫರ್ಸ್ ಟು? ಸೂಪರ್ ಆಲ್ವೇಸ್ ರೆಫರ್ಸ್ ಟು ಇಮಿಡಿಯೇಟ್ ಸೂಪರ್ ಕ್ಲಾಸ್. ಇಮಿಡಿಯೇಟ್ ಸೂಪರ್ ಕ್ಲಾಸ್ ಆಫ್ ಸಿ ಇಸ್ ಬಿ. ಸೊ ಕಂಟ್ರೋಲ್ ವಿಲ್ ಕಮ್ ಹಿಯರ್. ಸೊ ಇಲ್ಲಿ ನಾವೇನ್ ಮಾಡಿದೀವಿ, ಮತ್ತೆ ಬಿ ಆಫ್ ಇಂಟ್ ಆಫ್ ಎಕ್ಸ್ ಕಮ ವೈ, ಅಲ್ಲಿಂದ ಸೂಪರ್ ಆಫ್ ಎಕ್ಸ್ ಅಂತ ಕಾಲ್ ಮಾಡ್ತೀವಿ. ಸೊ ವಾಟ್ ಇಸ್ ದ ಸೂಪರ್ ಕ್ಲಾಸ್ ಆಫ್ ಬಿ? ಸೂಪರ್ ಕ್ಲಾಸ್ ಆಫ್ ಬಿ ಇಸ್ ಎ. ಸೊ ದ ಕಂಟ್ರೋಲ್ ವಿಲ್ ಕಮ್ ಬ್ಯಾಕ್ ಟು ಎ. ಎ ಅಲ್ಲಿ ನಾವು ಅಸೈನ್ ಎ ಇಸ್ ಈಕ್ವಲ್ ಟು ಎಕ್ಸ್ ಅಂತ ಅಸೈನ್ ಮಾಡ್ಬಿಟ್ಟು ಎಸ್ ಕನ್ಸ್ಟ್ರಕ್ಟರ್ ಅಂತ ಟೈಪ್ ಪ್ರಿಂಟ್ ಮಾಡ್ತೀವಿ. ಮತ್ತೆ ಇಟ್ ವಿಲ್ ದ ಪ್ರಿಂಟ್. ನಾವು ದ ಕಂಟ್ರೋಲ್ ವಿಲ್ ಬಿ ಬ್ಯಾಕ್ ಟು ಬಿ. And there we print B's constructor and we'll assign B is equal to Y, and the control will return back to C, and there we assign C is equal to Z, and it will print C's constructor. So now ಒಂದು ಆಬ್ಜೆಕ್ಟ್ C ಗೆ ಕ್ರಿಯೇಟ್ ಮಾಡಿದ್ರೆ ನಮ್ಗೆ ಈ ತರ ರಿಟರ್ನ್ ಆಗುತ್ತೆ. So we use a super keyword. Super keyword. Let us see how this program is going to work. This is our program. So ಇಲ್ಲಿ ಎ ಬಿ ಸಿ ಅಂತ ಯೂಸ್ ಮಾಡಿದೀನಿ. 3 ಕ್ಲಾಸ್ ಇದೆ. ಮೇನ್ ಮೆಥಡ್ ಇಂದ ನಾವು ಅದಕ್ಕೆ ಆಬ್ಜೆಕ್ಟ್ ಮಾತ್ರ ಕ್ರಿಯೇಟ್ ಮಾಡ್ತಾ ಇದೀವಿ. Let me run the program. So this is our program. ಇಲ್ಲಿ ಎ ಬಿ ಸಿ ಅಂತ 3 ಪ್ರೋಗ್ರಾಮ್ ಇದೆ. ನಾವು ಇಲ್ಲಿ ಮೇನ್ ಮೆಥಡ್ ಅಲ್ಲಿ ಸೂಪರ್ ಡೆಮೋ ಅಂತ ನಂದು ಮೇನ್ ಮೆಥಡ್ ಇದೆ. ಸೂಪರ್ ಡೆಮೋ ಇಂದ ನಾವೇನ್ ಮಾಡಿದೀವಿ, ಒಂದು ಸಿ ಅದಕ್ಕೆ ಒಂದು ಆಬ್ಜೆಕ್ಟ್ ಸಬ್ ಕ್ಲಾಸ್ ಇದೆ ಅಲ್ಲ, ಅದಕ್ಕೆ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದೀನಿ. ಅದಕ್ಕೆ 3 ಆರ್ಗ್ಯುಮೆಂಟ್ಸ್ ಪಾಸ್ ಮಾಡಿದೀನಿ. ಲೆಟ್ ಅಸ್ ಸಿ ಹೌ ಇಟ್ ಇಸ್ ಗೋಯಿಂಗ್ ಟು ವರ್ಕ್. ಸೊ ಲೆಟ್ ಮಿ ಕಂಪೈಲ್ ದ ಪ್ರೋಗ್ರಾಮ್. Java C space file name dot Java.
So my name of the file is super demo. So super demo.java. Let me execute the program. Java space super demo. ನೋಡಿ ಏಸ್ ಕನ್ಸ್ಟ್ರಕ್ಟರ್ ಫಸ್ಟ್ ಕಾಲ್ ಆಗುತ್ತೆ, ಆಮೇಲೆ ಬಿ, ಅದಾಗದ ಮೇಲೆ ಸೀಸ್ ಕನ್ಸ್ಟ್ರಕ್ಟರ್ ಎಕ್ಸಿಕ್ಯೂಟ್ ಆಗೋದು. ಅಂಡ್ ಆಲ್ವೇಸ್ ರಿಮೆಂಬರ್ ಸೂಪರ್ ಕೀವರ್ಡ್ ಶುಡ್ ಬಿ ದ ಫಸ್ಟ್ ಲೈನ್ ಇನ್ ಯೋರ್ constructor. Always you have to call the super constructor first, and then you have to come back to the other statements in a constructor. The next use of super keyword is to access superclass members. Superclass members ಅನ್ನುವಾಗ it represents both data members and the methods. ಎರಡನ್ನು super ಅನ್ನೋ keyword use ಮಾಡಿ ರೆಫರ್ ಮಾಡಬಹುದು. This is an example. I'm going to consider a class x. X ಅನ್ನೋ class ಯೂಸ್ ಮಾಡಿದೀನಿ. ಅಲ್ಲಿ int I ಅನ್ನೋ ಒಂದು ವೇರಿಯಬಲ್ ನ ಡಿಕ್ಲೇರ್ ಮಾಡಿದೀನಿ. Then I'm going to declare one more class y, and y contains one more variable I. So this is x. X also contains I variable I, and y is a subclass that also consists of a variable y. Now you want to know how to refer this I. ಎರಡಲ್ಲೂ ಒಂದೇ ಹೆಸರು ಇರುವಾಗ ಅದನ್ನ ಹೆಂಗ್ ರೆಫರ್ ಮಾಡೋದು ಅಂತ ನೋಡ್ಬೇಕು. ಸೊ ಈಗ ನಿಮ್ಮ ಕ್ಲಾಸ್ ಅಲ್ಲಿ ಇಬ್ರಿದ್ದಾರೆ, ಅವ್ರಿಬ್ರಿಗೂ ಒಂದೇ ಹೆಸರಿದ್ರೆ ಹೆಂಗ್ ರೆಫರ್ ಮಾಡ್ತೀರಾ? ಹೌದು, ಅವ್ರದ್ದು ಇನಿಷಿಯಲ್ ಇಲ್ಲ ಸರ್ನೇಮ್ ಯೂಸ್ ಮಾಡ್ತಾ ಇದೀವಲ್ಲ, ಅದೇ ತರ ಇನ್ನು ನಾವು ಸೂಪರ್ ಅನ್ನೋ ಸರ್ನೇಮ್ ನ ರೆಫರ್ ಮಾಡ್ತಾ ಇದ್ದೀವಿ. ಸೂಪರ್ ಡಾಟ್ ಐ ಅಂದ್ರೆ ಸೂಪರ್ ಡಾಟ್ ಐ ರೆಫರ್ಸ್ ಟು ದ ಇಮಿಡಿಯೇಟ್ ಸೂಪರ್ ಕ್ಲಾಸ್ ವೇರಿಯಬಲ್. ನೋಡಿ ಇಲ್ಲಿ ನಾನು ಹೆಂಗ್ ರೆಫರ್ ಮಾಡ್ತಾ ಇದ್ದೀನಿ ಅಂತ. Yes, in avoid sum int s is equal to super dot I. So super dot I andre it refers to the super class, that is x dot I, and this is inside y. So this is your simple program. Let me see how this program is going to work. Now ಇಲ್ಲಿ x and y ಎರಡು ಕ್ಲಾಸ್ ಇದೆ, ಎರಡಲ್ಲೂ I ಅನ್ನೋ ವೇರಿಯಬಲ್ ನ ಯೂಸ್ ಮಾಡ್ತಾ ಇದೀವಿ. ಇಲ್ಲಿ ನಾವು y ಗೆ ಒಂದು ಆಬ್ಜೆಕ್ಟ್ 10,20 ಅಂತ ಪಾಸ್ ಮಾಡಿ ಅದನ್ನ ರನ್ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು y ಗೆ 10,20 ಅಂತ ಎರಡು ಆರ್ಗ್ಯುಮೆಂಟ್ಸ್ ಪಾಸ್ ಮಾಡ್ತಾ ಇದ್ದೀವಿ. ನೋಡೋಣ ಹೆಂಗ್ ವರ್ಕ್ ಆಗ್ತಾ ಇದೆ ಅಂತ. So let me compile the program. Java C space file name dot java. If there is no error, I can execute Java space file name super dot demo. ನೋಡಿ x constructed first call ಆಗಿದೆ, y is constructed next call ಆಗಿದೆ. xi is 10, y's I is 20, sum is equal to 30. ಇಲ್ಲಿ ನೋಡಿ ನಾವೇನ್ ಮಾಡಿದೀವಿ, ನ್ಯೂ ಆಫ್ y ಆಫ್ 10,20 ಅಂತ ಕಾಲ್ ಮಾಡಿದೀವಿ. ನಾವ್ ಹಿಂಗ್ ಕಾಲ್ ಮಾಡುವಾಗ ನಮ್ ಕಂಟ್ರೋಲ್ ಎಲ್ಲಿ ಬರುತ್ತೆ, ಇಲ್ಲಿ ನಿಮ್ಮ ಕನ್ಸ್ಟ್ರಕ್ಟರ್ ಗೆ ಬರುತ್ತೆ. ಅಲ್ಲಿಂದ ಸೂಪರ್ ಆಫ್ m ಅಂತ ಪಾಸ್ ಮಾಡಿದೀನಿ. ಸೊ ದ ಕನ್ಸ್ಟ್ರಕ್ಟರ್ಸ್ ಕಂಟ್ರೋಲ್ ವಿಲ್ ಗೋ ಟು ದಿಸ್ constructor x constructor, and it will be executing x constructor. ಇಲ್ಲಿ ನಾನು sum ಅಂತ ಯೂಸ್ ಮಾಡುವಾಗ int s is equal to I dot I ಅಂತ ಕೊಡಕ್ಕಾಗಲ್ಲ, ಯಾಕಂದ್ರೆ ಎರಡು ವೇರಿಯಬಲ್ ಇದೆ. ಸೊ ನಾನು ಸೂಪರ್ ಡಾಟ್ ಐ ಅಂತ ರೆಫರ್ ಮಾಡ್ತೀನಿ. ಸೂಪರ್ ಡಾಟ್ ಐ ಮೀನ್ಸ್ ಇಟ್ ರೆಫರ್ಸ್ ಟು ವಾಟ್ ಇಸ್ ದೇರ್ ಇನ್ ಕ್ಲಾಸ್ ಎಕ್ಸ್. ಸೊ ನೆಕ್ಸ್ಟ್ ಐ ಅಂತ ಕೊಟ್ಟಿದ್ರೆ ಐ ವಿಲ್ ರೆಫರ್ ಟು ದಿ ಕರೆಂಟ್ ವೇರಿಯಬಲ್. ಸೊ ಸೂಪರ್ ಡಾಟ್ ಐ ಪ್ಲಸ್ I means it will be printing 10 plus 20, 30. Sum will be printed. The same way, you can also call superclass methods. ಅಲ್ಲಿ ಏನಾದ್ರು ಮೆಥಡ್ ಇದೆ, ಇಲ್ಲಿ ಪ್ರಿಂಟ್ ಎಕ್ಸ್ ಅಂತ ಮೆಥಡ್ ಇದೆ ಅಲ್ಲ, ಆ ಪ್ರಿಂಟ್ ಎಕ್ಸ್ ಮೆಥಡ್ ನಾವು ಇಲ್ಲಿಂದ ಕಾಲ್ ಮಾಡಬಹುದು. ಸೂಪರ್ ಡಾಟ್ ಪ್ರಿಂಟ್ ಎಕ್ಸ್ ಅಂತ ರೆಫರ್ ಮಾಡಬಹುದು. ಸೊ ಆಲ್ವೇಸ್ ಯು ಹ್ಯಾವ್ ಟು ರಿಮೆಂಬರ್ ಸೂಪರ್ ರೆಫರ್ಸ್ ಟು ಇಮಿಡಿಯೇಟ್ ಸೂಪರ್ ಕ್ಲಾಸ್.